ಅವ್ರ ಮುಖಗಳನ್ನ ಕನ್ನಡಿಲಿ ನೋಡ್ಕೊಳ್ಳಿ ಅಂತ ಹೇಳಿದ್ವಿ. ನಾವು ಫ್ಯಾಕ್ಟ್ ಎಲ್ಲ ಬಿಟ್ಟಿರ್ತೀವಿ. ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ, ಹಂಗೆ ಈಗ ನಾನು ಕೋಡಂಬಳ್ಳಿ ಎಲೆಕ್ಷನ್ ನಮ್ಮ ಚರ್ಪಟ್ಟೆ ಎಲೆಕ್ಷನ್ ಟೈಮ್ ನೋಡಿದೆ. 4 ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕೊಂಡು ಪಾಣಿ ಎತ್ಕೊಂಡು ಹೋಗ್ತಾ ಇದ್ರು. ನನ್ನ ಕಡೆ ಕ್ಷೇತ್ರ ಅದು. ನಾನು ಕರೆಸ್ತೆ ಆ ಪಾಣಿಗಳು ನೋಡಿದೆ. 2020ರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ. ಈಗ ಬಂದು ಅದನ್ನ ಮನೆಗೆ ಹೋಗಿ ತೋರಿಸ್ತಾರೆ. ಕೊನೆಗೆ ಹಿಡಿದು ಅದ್ಯಾರು ಕರೆಸ್ತಾರೆ ಅಂತ ಅಂದ್ರೆ ಓಡೋಗ್ಬಿಟ್ರೆ. ಸೊ ಹಂಗೆ ಈ ಲೀಡರ್ಗಳೆಲ್ಲ ಇದ್ದಾರೆ, ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳಕ್ಕೆ, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ ಮುಚ್ಕೊಳ್ಳಕ್ಕೆ ಹೊರಟಿದ್ದಾರೆ. ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡಿ ಜನ ಅವ್ರನ್ನ ತೋರಿಸಿದ್ದಾರೆ, ಬೇರೆ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ. ಏನ್ ಪ್ರಚಾರ, ಏನ್ ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು, ಮಾಡೋದು, ಧರಣ ಕೂತ್ಕೊಳ್ಳೋದು ಮಾಡಿದ್ರು. ಇದು ನಮ್ಮದೆಲ್ಲ ಇದೆ. ನಾವು ಸುಮ್ಮನೆ ಎಲೆಕ್ಷನ್ ಅಲ್ಲಿ ಸುಮ್ಮನೆ ನಾವು ಮಧ್ಯೆ ಡಿಸ್ಟರ್ಬೆನ್ಸ್ ಮಾತಾಡ್ತೀವಿ ಸರ್. ಅವ್ರದ್ದೇ 2 ಟೀಮ್ ಆಗಿದೆ, ಅವರೇ ಸಪರೇಟ್ ವಕ್ಫ್ ಅಂತ ಯಾತ್ರೆ ಮಾಡ್ತಾರೆ. ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟವ್ರೆ ಪಾರ್ಟಿಯವರು, ಯಾರು ಅನಾಮಿಕರು ನಮ್ಮ ಚಿಹ್ನೆ ಬಳಸ್ತಾ ಇದ್ದಾರೆ ಅಂತ. ಅದೇ ಅವರೇ ತೀರ್ಮಾನ ಮಾಡ್ಕೋಬೇಕು. ನನಗೇನು 2 ಪಾರ್ಟಿಯಲ್ಲಿ 3 ಗುಂಪಲ್ಲಿ 4 ಗುಂಪಲ್ಲಿ, ನಮಗೆಲ್ಲ ಒಂದೇ ಗುಂಪಲ್ಲಿ, ನಮ್ಮ ಲೆಕ್ಕಕ್ಕೆ ಒಂದೇ ಗುಂಪು. JDS ಚಿಹ್ನೆ ಬೇರೆ ಅಷ್ಟೇ, ನಾವು ಒಂದೇ ಗುಂಪು. ಅವರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತೀವಿ, ಅವ್ರು ಮಾಡಿದಷ್ಟು ನಮ್ಮ ಬಗ್ಗೆ ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಪಾಪ ಜನ ವೋಟ್ ಹಾಕಿದ್ರು. ಈ ಬಿಜೆಪಿ ಜೊತೆ ಹೋಗಿ ಹಿಂದೆ ಮುಸ್ಲಿಂ ವೋಟ್ಗೆ ಎದುರಿಸಿದ್ದು ಕುಮಾರಸ್ವಾಮಿ. ಮುಸ್ಲಿಂ ಹೆಂಗ್ ವೋಟ್ ಹಾಕ್ತಾರೆ ಪಾಪ ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ. ಯಾರು NDA ಯಾಕೆ ವೋಟ್ ಹಾಕ್ತಾರೆ ಅವರು? ನೀವೇನಾರು ಅವ್ರು ಮಾಡಿದ್ವಿ ಇಲ್ಲ, ಯಾರು ಒಬ್ರು ಒಂದು ಸೀಟ್ ಕೊಟ್ಟಿದ್ದಾರೆ. NDA ಯಾರಿಗಾರು ಒಬ್ರು ಸೀಟ್ ಕೊಟ್ಟಿದ್ದಾರೆ, ಒಂದು ಮಂತ್ರಿ ಮಾಡಿದ್ದಾರೆ, ಅವ್ರಿಗೇನಾದ್ರು ಕಾರ್ಯಕ್ರಮ ಕೊಟ್ಟಿದ್ರೆ. ಅಲ್ಲರ ಅವ್ರ ರಿಸರ್ವೇಶನ್ ಕಿತ್ತಾಕ್ಬಿಟ್ರಿ ಪಾಪ. ಇದ್ದಿದ್ದಂತ 4% ರಿಸರ್ವೇಶನ್ ಈ ದೇಶದಲ್ಲಿ 17-18% ಜನ ಇದ್ದಾರೆ. ಆ ರಿಸರ್ವೇಶನ್ ಕಿತ್ತಾಕ್ಬಿಟ್ಟು ಬೇರೆಯವ್ರು ಕೊಟ್ಟಿದ್ದೀರಿ. ನಿಮ್ಗೆ ಅವ್ರ ಹತ್ರ ವೋಟ್ ಕೇಳೋ ಹಕ್ಕೇ ಇಲ್ಲ ನಿಮ್ಗೆ. ಯು ಡೋಂಟ್ ಹ್ಯಾವ್ ಪವರ್ಸ್ ಟು. ಚಿಕ್ಕ ಇರ್ಲಿ, ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಇನ್ನೇನು ಮಾತಾಡ್ಬೇಕು, ದೊಡ್ಡ ಗುಂಪು ಮಾತಾಡ್ಬೇಕು. ಅಲ್ಲ, JDS ಒಂದು ಟ್ವೀಟ್ ಮಾಡಿದೆ ಸರ್, ದೇಶಾದ್ಯಂತ ಕಾಂಗ್ರೆಸ್ ಅವನತಿಗೆ ಹೋಗಿದೆ ಅಂತ ಸರ್. ಮಹಾರಾಷ್ಟ್ರ ಚುನಾವಣೆಯ ಉದಾಹರಣೆ ಅಂತ. ನೋಡ್ರಿ, ಕಾಂಗ್ರೆಸ್ ಹೇಳ್ತೀನಿ ಕೇಳಿ, ನಾನು ಹೋದ್ರು ಕಾಂಗ್ರೆಸ್ ಹೋಗುದಿಲ್ಲ, ಯಾರು ಹೋದ್ರು ಕಾಂಗ್ರೆಸ್ ಹೋಗುದಿಲ್ಲ. ಕಾಂಗ್ರೆಸ್ ಹಿಸ್ಟ್ರಿ ಈ ದೇಶದ ಹಿಸ್ಟ್ರಿ. ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ ಕಾಂಗ್ರೆಸ್ ಯಾವಾಗಲೂ ತ್ಯಾಗ ಮಾಡೋದು. ಏನು ಎಂತೆಂಥ ಚಕ್ರವರ್ತಿಗಳೆಲ್ಲ ಬಿದ್ದೋಗ್ಬಿಟ್ಟಿದಾರ್ರಿ. ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡು? ಸದ್ದಾಂ ಹುಸೇನ್ ಏನಾಯ್ತು? ಪಾಕಿಸ್ತಾನಲ್ಲಿ ಏನಾಯ್ತು? ಒಂದು ಚನ್ನಪಟ್ಟಣ ಗೆದ್ದ ಕೂಡಲೇ ಅವ್ರೇನು ಒಕ್ಕಲಿಗ ಲೀಡರ್, ಅವ್ರ ಲೀಡರೇ ಅಲ್ಲ ಅಂತ ಅಶೋಕ್ ಹೇಳ್ತಾರೆ. ಲೀಡರ್ ಅಲ್ಲ, ನಾನು ಯಾವತ್ತು ಲೀಡರ್ ಅಂತ ಹೇಳಿದ್ದೀನಿ? ನಮ್ಮನ್ನೇ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಹೌದಪ್ಪ, ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ. ನೀನು ಅಶೋಕ ಅಣ್ಣ ನೀನ್ ಕಲೆಕ್ಟರ್ ಬಂದು ಎಷ್ಟೇ ಪಾಸ್ ತಗೊಂಡಪ್ಪ? ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್, ಯಾರು ನಿಂತಿದ್ದು? ರೆವಿನ್ಯೂ ಮಿನಿಸ್ಟರ್ ಇರ್ಬೇಕು. ರೆವಿನ್ಯೂ ಮಿನಿಸ್ಟರ್ ನೀನ್ ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಓಟ್ ಬಂತ ನಿನಗೆ? ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀನಿ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದಿಲ್ಲ. ನನ್ನ ತಮ್ಮ ಸೋತಿರೋದಿಲ್ಲ. ಆ ಸೋತದ ಕೊಂಡಿಗಳು ಒಂದೊಂದೇ ಕಳ್ಕೋತಾಯ್ತಾ? ಅವರ ಏನೇನು ಇತಿಹಾಸಗಳಿದೆ ನಾನು ಹೇಳಕ್ ಗೊತ್ತಾ ಇಲ್ಲ. ರಾಜರಾಜೇಶ್ವರಿ ಏನಾಗಿದೆ ನಾನು ಮಾತಾಡಕ್ ಹೋಗುದಿಲ್ಲ. ಈಗ ಚಪ್ಪಟ್ಟ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋದು ಗೊತ್ತಿದೆ. ಪಾಲಿಟಿಕ್ಸ್ ಅಲ್ಲ ಸರ್, ಈಗ JDS ಏನಾದ್ರು ಇಬ್ಬಾಗ ಆಗುತ್ತಾ ಸರ್ JTD ನೇತೃತ್ವದಲ್ಲಿ? ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ಕಾಂಗ್ರೆಸ್ ಪಕ್ಷ ನನಗೇನಾದ್ರು ಪರ್ಮಿಷನ್ ಕೊಟ್ರೆ 1 ತಿಂಗಳಲ್ಲಿ JDS ಶಾಸಕರನ್ನ ಕರ್ಕೊಂಡು ಬರ್ತೀನಿ, ಅದೇನು ದೊಡ್ಡ ಟಾಸ್ಕ್ ಅಲ್ಲ ನನಗೆ ಅಂತ. ಅದು ಗೊತ್ತಿಲ್ಲ. ನಾನು ಅದಕ್ಕೆ ಸದ್ಯಕ್ಕೆ ನನಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಿದ್ದೀನಿ.